ಹಾಯ್ ಎವ್ರಿವನ್, ವೆಲ್ಕಮ್ ಟು ಮಿರರ್ ಆಪ್ ಲರ್ನಿಂಗ್ ಇನ್ ಕನ್ನಡ ಚಾನಲ್ಗೆ. ಫ್ರೆಂಡ್ಸ್ ನೋಡಿ, ಈ ಥರ ಮೈಕ್ರಮ್ ಥ್ರೆಡ್ಡಿಂದ ಹೇಗೆ ಕೊಂಬ್ ಹ್ಯಾಂಗರ್ ಮಾಡೋದಂತ ತೋರಿಸ್ತಾ ಇದ್ದೀನಿ ನೋಡಿ ಈ ಒಂದು ವಿಡಿಯೋದಲ್ಲಿ. ಫ್ರೆಂಡ್ಸ್ ನೋಡಿ, 4 ಇಂಚ್ ಇರುವಂಥ ಒಂದು ರಿಂಗ್ ಬೇಕಾಗುತ್ತೆ. ಅದೇ ರೀತಿ 16 ಬೀಡ್ಸನ್ನು ತೊಗೊಂಡಿದ್ದೀನಿ ನೋಡಿ, ಈ ಥರ ಫ್ಲವರ್ ಡಿಸೈನ್ ಇರೋದು. ವೇಸ್ಟ್ ಮೈಕ್ರಮ್ ಥ್ರೆಡ್ ನೋಡಿ, ಲೈಟರು, ಸೀಸರು. ಫ್ರೆಂಡ್ಸ್ ನೋಡಿ, ಈ ಥರ ಥ್ರೆಡನ್ನು ನಾನು ಬಿಚ್ಕೋತಾ ಇದ್ದೀನಿ ನೋಡಿ. ನೋಡಿ ಫ್ರೆಂಡ್ಸ್, ಥ್ರೆಡನ್ನು ಈ ರೀತಿ ಎಳೆ ಎಳೆಯಾಗಿ ಬಿಚ್ಕೊಂಡಾಗಿದೆ. ಇದನ್ನು ರಿಂಗಲ್ಲಿ ಇನ್ಸರ್ಟ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ. ಫ್ರೆಂಡ್ಸ್ ಇಲ್ಲಿ ನೋಡಿ, ಥ್ರೆಡನ್ನು ಬಿಗಿಯಾಗಿ ಹಿಡ್ಕೊಂಡು ಇನ್ನೊಂದು ಥ್ರೆಡ್ ತಗೊಂಡು ಇದಕ್ಕೆ ಅಂಟಿಸ್ಕೊಂಡು ಸುತ್ಕೋಬೇಕು. ಫ್ರೆಂಡ್ಸ್, ಥ್ರೆಡನ್ನು ಸ್ವಲ್ಪ ಬಿಗಿಯಾಗೇ ಸುತ್ಕೋಬೇಕಾಗುತ್ತೆ, ಇಲ್ಲಾಂದರೆ ಚೆನ್ನಾಗಿ ಕೂಡೋದಿಲ್ಲ. ಇಲ್ಲಿ ನಾನು 1.5 ಇಂಚಷ್ಟು ಸುತ್ಕೊಂಡಿದ್ದೀನಿ. ಇದಕ್ಕಿಂತ ಜಾಸ್ತಿನೂ ಸುತ್ಕೋಬಹುದು ಅಥವಾ ಕಡಿಮೆನೂ ಸುತ್ಕೋಬಹುದು. ನೋಡಿ, ಇದಕ್ಕೀಗ ಲೈಟರಿಂದ ಅಂಟಿಸ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿ ಒಂದು ಗುಚ್ಛ ರೆಡಿ ಆಗುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿ 3 ಇಂಚ್ ಇರುವಂಥ ಥ್ರೆಡನ್ನು ಮಿಡ್ಲಲ್ಲಿ ಈ ರೀತಿ ರಿಂಗಿಗೆ ಇನ್ಸರ್ಟ್ ಮಾಡ್ತಾ ಇದ್ದೀನಿ ನೋಡಿ. ಅದೇ ರೀತಿ ಪಿಂಕ್ ಕಲರ್ ಥ್ರೆಡನ್ನು ಕೂಡ ಈ ಥರ ಇನ್ಸರ್ಟ್ ಮಾಡಿ. ನೋಡಿ, ಈ ಕಡೆ ಒಂದು ಲಾಕು, ಈ ಕಡೆ ಒಂದು ಲಾಕ್ ಮಾಡ್ತಾ ಇದ್ದೀನಿ ನೋಡಿ. ಫ್ರೆಂಡ್ಸ್, ನಾನು ಪಿಂಕ್ ಕಲರ್ ಥ್ರೆಡನ್ನು ಕೂಡ 3 ಮೀಟರ್ ಆಗುವಷ್ಟೇ ತಗೊಂಡಿದ್ದು. ನೋಡಿ, ಈ ಥರ ಲಾಕ್ ಮಾಡ್ಕೊಂಡಾಗಿದೆ. ನೋಡಿ ಫ್ರೆಂಡ್ಸ್, ಈ ಗ್ರೀನ್ ಕಲರ್ ಥ್ರೆಡನ್ನು ಹೇಗೆ ನಾಟ್ ಹಾಕೋದಂತ ನೋಡಿ. ಒಂದು ಸಾರಿ ಮೇಲಿಂದ ಇನ್ಸರ್ಟ್ ಮಾಡಿಕೊಂಡು ನಾಟ್ ಮಾಡಿದ ಮೇಲೆ ನೋಡಿ, ಒಂದು ಸಾರಿ ಕೆಳಗಿಂದ ಥ್ರೆಡನ್ನು ಇನ್ಸರ್ಟ್ ಮಾಡಿ ನಾಟ್ ಮಾಡ್ಕೋಬೇಕು. ನೋಡಿ, ನಡುವಿರುವ 2 ಪಿಂಕ್ ಕಲರ್ ಥ್ರೆಡನ್ನು ತಗೊಂಡು ಇದಕ್ಕೆ ಬೀಡ್ಸನ್ನು ಇನ್ಸರ್ಟ್ ಮಾಡಬೇಕು. ನೋಡಿ, ಗ್ರೀನ್ ಕಲರ್ ಥ್ರೆಡನ್ನು ಈ ರೀತಿ ಮೇಲ್ಗಡೆ ಇಟ್ಕೊಂಡು ಇದಕ್ಕೀಗ ನಾಟನ್ನು ಹಾಕ್ತಾ ಹೋಗಬೇಕು.
ನೋಡಿ, ಇದು ಗ್ರೀನ್ ಕಲರ್ ಥ್ರೆಡನ್ನು 2 ಸಾರಿ ಸುತ್ಕೋಬೇಕು ಈ ರೀತಿ. ಮತ್ತೆ ನಾಟನ್ನು ಕಂಟಿನ್ಯೂ ಮಾಡಬೇಕು. ಫ್ರೆಂಡ್ಸ್ ನೋಡಿ, ಇದೇ ರೀತಿ ಸೇಮ್ ನಾಟನ್ನು ಹಾಕ್ತಾ ಹೋಗಬೇಕು.
ನೋಡಿ ಫ್ರೆಂಡ್ಸ್, ಸೇಮ್ ಇದೇ ರೀತಿ ಹಾಕ್ತಾ ಹೋಗಬೇಕು. ನೋಡಿ ಫ್ರೆಂಡ್ಸ್, ಡಿಸೈನ್ ಈಗ ಕಂಪ್ಲೀಟ್ ಆಗಿದೆ. ಇದನ್ನು ಸಿಜರಿಂದ ಕಟ್ ಮಾಡ್ಕೊಳ್ಳೋಣ. ಈ ಉಳಿದಿರೋ ಥ್ರೆಡ್ ಏನಿದೆಯಲ್ಲ, ಇದನ್ನು ಲೈಟರಿಂದ ಈ ರೀತಿ ಅಂಟಿಸ್ಕೋಬೇಕು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.